ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪ್ರಾಂಶುಪಾಲರ ನೇಮಕಕ್ಕೆ ಕೆನೆ ಪದರ ಅಡ್ಡಿ ಅಂತ ಇದೆ. ಸೊ ಏನಿದೆ ಅಂತ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಸ್ಟೇ ಟ್ಯೂನ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್. ಸರ್ಕಾರಿ ಪದವಿ ಕಾಲೇಜುಗಳ ಪ್ರಾಂಶುಪಾಲರ ಹುದ್ದೆಗಳ ನೇಮಕಕ್ಕೆ ಆದೇಶಕ್ಕೆ ಇತರ ಹಿಂದುಳಿದ ವರ್ಗಗಳ ಕೆನೆ ಪದರ ಅಡಚಣೆ ಆಗಿದೆ ಎಂದು ವಿಧಾನಸಭೆಯಲ್ಲಿ ಯಾರು ಹೇಳ್ತಾ ಇದ್ದಾರೆ? ಡಾಕ್ಟರ್ MC ಸುಧಾಕರ್ ಏನು ಸಚಿವರಿದ್ದಾರೆ, ಶಿಕ್ಷಣ ಸಚಿವರು, ಉನ್ನತ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಸೊ ಏನು ಗೌರ್ಮೆಂಟ್ ಪದವಿ ಕಾಲೇಜಲ್ಲಿ ಏನು ಪ್ರಿನ್ಸಿಪಲ್ ಪೋಸ್ಟ್ಗೆ ನೇಮಕಕ್ಕೆ ಇತರೆ ಹಿಂದುಳಿದ ವರ್ಗಗಳ ಕೆನೆ ಪದರ ಅಂದರೆ ಕ್ರೀಮಿ ಲೇಯರ್ ಅಂತ ಕರಿತೀವಿ, ಅದು ಅಡ್ಡವಾಗಿದೆ. ಏನಂದರೆ ವಿಧಾನಸಭೆಯಲ್ಲಿ ಕೆಲವರು ಪ್ರಶ್ನೆ ಕೇಳ್ತಾರೆ. ಬಸವರಾಜ ಪಾಟೀಲ್ ಅವರು ಪ್ರಶ್ನೆ ಕೇಳಿದಾಗ ಪ್ರಾಂಶುಪಾಲರನ್ನು ನೇಮಕ ಮಾಡಿಕೊಳ್ಬೇಕು ಅಥವಾ ಸೇವಾಜ್ಯೇಷ್ಠತೆ ಅಂದರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಮೇಲೆ ಬೋಧಕರಿಗೆ ಬಡ್ತಿ ನೀಡಬೇಕು ಎಂಬ ಜಿಜ್ಞಾಸೆಯಲ್ಲಿ 17ರಿಂದ 18 ವರ್ಷ ಕಳೆದು ಹೋದವು. ಈ ಗೊಂದಲಗಳೆಲ್ಲ ಬಗೆಹರಿದು ಇಂದಿನ ಸರ್ಕಾರ 310 ಪ್ರಾಂಶುಪಾಲರ ನೇಮಕಕ್ಕೆ ಅನುಮೋದನೆ ನೀಡುತ್ತದೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನಿಯಮದ ಪ್ರಕಾರ ಅರ್ಹ ಅಭ್ಯರ್ಥಿಗಳನ್ನು ಮಾಡಿ ಅಂತಿಮ ಮೆರಿಟ್ ಪಟ್ಟಿನ KEAಗೆ ಕೊಡುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಹುದ್ದೆಗಳ ನೇಮಕಾತಿ ನಿಯಮಗಳು ಏನಿದೆ ಅದರಲ್ಲಿ ಮೆರಿಟ್ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಶೈಕ್ಷಣಿಕ ಮೀಸಲಾತಿ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತೆ. ಸೊ ಇಷ್ಟಾದ ಮೇಲೆ ಈ ವೇಳೆ ಇತರ ಹಿಂದುಳಿದ ವರ್ಗಗಳಲ್ಲಿ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿಗಿಂತ ಹೆಚ್ಚಿದ್ದವರು ಕೆನೆ ಪದರ ವ್ಯಾಪ್ತಿಗೆ ಬರಲಿದ್ದಾರೆ ಎಂಬುದು ಪ್ರಸ್ತಾಪವಾಗುತ್ತೆ. ಸೊ ಇಲ್ಲಿ ಇರೋದು ಪಾಯಿಂಟು. ಸೊ ಅವರು ಏನು ಒಂದು ಎಕ್ಸಾಮ್ ಬರೆದು ಮೆರಿಟ್ ಲಿಸ್ಟನ್ನು ಅನೌನ್ಸ್ ಮಾಡಿ ಆದಮೇಲೆ ಅವರು 8 ಲಕ್ಷ ದಾಟಿರ್ತಾರೆ, ಕ್ರೀಮಿ ಲೇಯರಿಗೆ ಬರುತ್ತೆ ಅಂತ ಹೇಳ್ತಾರೆ ಪ್ರಿನ್ಸಿಪಲ್ ಪೋಸ್ಟ್ಗೆ ಅದು. ಓಕೆ, ಸೊ KEA ಕಂಡಕ್ಟ್ ಮಾಡಿರೋ ಎಕ್ಸಾಮ್. ಮೆರಿಟ್ ಪಟ್ಟಿಯಲ್ಲಿದ್ದ ಹಲವು ಅಭ್ಯರ್ಥಿಗಳಿಗೆ ಅರ್ಜಿಯಲ್ಲಿ ನಮೂದಿಸಿದ ಮಾಹಿತಿಗೆ ಅನುಗುಣವಾಗಿ ಮೀಸಲಾತಿ ದೃಢೀಕರಿಸುವ ಸಿಂಧುತ್ವ ಪ್ರಮಾಣ ಪತ್ರ ಪಡೆಯುವುದು ಕಷ್ಟವಾಗಿರುತ್ತದೆ. ಸೊ ಇದು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಒಂದಿರುತ್ತೆ. ಸೊ ಅವ್ರದ್ದು ಎಲ್ಲ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಮುಗಿದು ಸಿಂಧುತ್ವ ಟೈಮಲ್ಲಿ ಅದು 8 ಲಕ್ಷ ದಾಟಿಬಿಡುತ್ತೆ. ಸೊ ಹಾಗಾಗಿ ಕ್ರೀಮಿ ಲೇಯರ್ ಬರ್ತಾರೆ ಅವರು. ಸೊ ಅಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ನಿಗದಿತ ಅವಧಿಯೊಳಗೆ ದಾಖಲೆಗಳನ್ನು ಸಲ್ಲಿಸಲಾಗದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ಕೊಡ್ತಾರೆ 24 ಒಳಗಡೆ ನವಂಬರು. ಸೊ OBC ಕೆನಪದರ ಕುರಿತು 2022 ಆದೇಶದ ಪ್ರಕಾರ ಹಿಂದುಳಿದ ವರ್ಗಗಳ ಇಲಾಖೆ ಸ್ಪಷ್ಟೀಪಡಿಸಿ ಪತ್ರವನ್ನು ಬರೆಯಲಾಯಿತು. ಸೊ ಇಲಾಖೆಯಿಂದ ಉತ್ತರ ಬಾರದ ಕಾರಣ ಕಂದಾಯ ಇಲಾಖೆ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಕಂದಾಯ ಇಲಾಖೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೂಕ್ತ ನಿರ್ದೇಶನದೊಂದಿಗೆ ಹಿಂದಿನ ವರ್ಗಗಳ ಇಲಾಖೆಗೆ ಪತ್ರ ಬರೆದಿದೆ ಅಂತ ವಿವರಿಸ್ತಾರೆ. ಸೊ ಕ್ಲಾರಿಟಿ ಕೂಡ ಅಲ್ಲಿ ಇರೋದಿಲ್ಲ. ಓಕೆ, ಸೊ ಇದಾಗಿರುತ್ತೆ ಮಾಹಿತಿ. ಪ್ರಾಂಶುಪಾಲರ ನೇಮಕಕ್ಕೆ ಏನು ಒಂದು ಕ್ರೀಮಿ ಲೇಯರ್ ಅಂತ ಕರಿತೀವಿ ಅದು ಅಡ್ಡ ಬರ್ತಾ ಇದೆ ಅಂತ ಒಂದು ಆನ್ಸರನ್ನು ಮಾಡಿದ್ದಾರೆ. ಸೊ ಇದರದ್ದು ರೆಕ್ರೂಟ್ಮೆಂಟ್ ಆಗುತ್ತೋ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಅಥವಾ ಸೇವಾ ಜ್ಯೇಷ್ಠತೆನೋ ಅದು ಇವಾಗ ಹೊಸದಾಗಿ ಏನು ಸದ್ಯ ಮಾಹಿತಿ ಇರೋದಿಲ್ಲ. ಇಷ್ಟ ಆಗಿರುತ್ತೆ ಈ ಮಾಹಿತಿ. ಸ್ಟೇ ಟ್ಯೂನ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್. ಕ್ಲಿಕ್ ಆನ್ ದ ಬೆಲ್ ಐಕನ್ ಫಾರ್ ದ latest notifications and select all notifications so that you will get the notifications immediately. Thank you.